ನಾ ನೋಡಿದೆ ಇನ್ಸ್ಟಾ ಕಳಿಸಿ. ಸೊ ಸುಮಾರು 350 ಕಿಲೋಮೀಟ್ರು ಎರುಮೈ ಫಾಲ್ಸ್. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಾಕ್ ಆಫ್ ಕರುನಾಡು. ಸೊ ಈ ವಿಡಿಯೋದಲ್ಲಿ ಶಾರ್ಟ್ಕಟ್ಟಾಗಿ ಮುಗಿಸ್ತೀನಿ ಏನು ಹೆಂಗೆ ಅಂತ ಅಂದ್ಬಿಟ್ಟು. ಚಾರ್ಮಡಿ ಘಾಟ್ಸು, ದೇವ್ರ ಮನೆ, ಎರುಮೈ ಫಾಲ್ಸು, ಈ 3 ಪ್ಲೇಸ್ನ ಒಂದು ದಿನದಲ್ಲಿ ಕವರ್ ಮಾಡ್ಕೊಂಡು ಬಂದ್ವಿ ನಾವು. ಸೊ ಫಸ್ಟ್ ಡೇ ಏನಾಗಿತ್ತು ಅಂತ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಅರ್ಥ ಆಗಿಲ್ಲ ಅಂತಂತಂದರೆ ಈ ವಿಡಿಯೋ ಫುಲ್ ನೋಡ್ಬಿಡ್ಬೇಕಾದ್ರೆ ನೀವು ಆ ವಿಡಿಯೋ ನೋಡ್ಕೊಂಬನ್ನಿ, ಅರ್ಥ ಆಗುತ್ತೆ. ಮತ್ತು ರೂಮ್ಸ್ ಅಂತೂ ಅಲ್ಲಿ ಹೋದರೆ ತಗೊಳಕ್ಕೆ ಹೋಗ್ಬೇಡಿ. ಹೋದರೆ ಫ್ಯಾಮಿಲಿ ಜೊತೆ ಹೋಗಿ ಸ್ಟೇ ಆಗ್ತೀನಿ ಅಂತಂತಂದರೆ, ಇಲ್ಲ ಅಂತಂದರೆ ನೀವು ಸಿಂಗಲ್ಲಾಗಿ ಬ್ಯಾಚುಲರ್ಸ್ ಹೋಗ್ತೀರಾ ಅಂತಂದರೆ ಅಲ್ಲಿ ರೂಮ್ ಅಂತೀನಿ ಚಾಪೆ ಮತ್ತು ಬೆಡ್ಶೀಟ್ ಕೊಡ್ತಾರೆ. ಸೊ ಅಲ್ಲಿ ಹಾಕ್ಕೊಂಡು ನೀವು ಅಲ್ಲೇ ಮಲ್ಕೋಬೋದು ನೀವು. ಸೊ ಒಂದು 4 ಅವರ್ 5 ಅವರ್ ಮಲ್ಕೊತಾರೆ ಅಂತಂದರೆ, ಇಲ್ಲಾಂತಂದರೆ 2,000ದಿಂದ 3,000 3,500 ತನಕನೂ ಅಲ್ಲಿ ಚಾರ್ಜಸ್ ಮಾಡ್ತಾರೆ ಅಲ್ಲಿ. ಸೊ ನನಗದು ವೇಸ್ಟ್ ಅನ್ನಿಸ್ತು ಮನಿ. ಸೊ ನಾನು ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಕ್ಕೆ 1,000 ರೂಪಾಯಿ ಆಯಿತು ನನಗೆ. ಸೊ ಅಲ್ಲಿ ಬಂದಿದ್ದರೆ ಸ್ಟೇ ಆಗೋಕ್ಕೆ ಒಂದು 3ರಿಂದ 4 ಅವರ್ 2,000 ಕೊಡಬೇಕಾ ಅಂತ ಅನ್ನಿಸ್ತು. ಸೊ ಫುಡ್ ಅಂತೂ ಅಲ್ಲಿ ಒಂದು ಸ್ವಲ್ಪ ನನಗೆ ಓಕೆ ಜಾಸ್ತಿ ತಿನ್ನೋಕ್ಕೆಲ್ಲ ಹೋಗಿಲ್ಲ ನಾನು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಮುಂದೆ ವ್ಯೂನ ಎಂಜಾಯ್ ಮಾಡಿ ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು. ಸರಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. 5 ಗಂಟೆಗೆ 5:30 ಎಬ್ಬಿಸ್ತಾ ಇದ್ದೀನಿ. ಯಾರು ಎದ್ದಿಲ್ಲ. ಅದಕ್ಕೆ ಮತ್ತೆ ಮಲ್ಕೊಂಬಿಟ್ಟ. ಹಿಂಗೆಲ್ಲ ಅಲ್ಲ, ಅದಕ್ಕೆ ಮತ್ತೆ ಮಲ್ಕೊಂಬಿಟ್ಟ. ಆಮೇಲೆ ಯಾರು ಎದ್ದಿಲ್ಲ, ನೋಡಿದೆ ಯಾರು ಎದ್ದಿಲ್ಲ. ಆಮೇಲೆ ಮತ್ತೆ ನಾನೇ ಸ್ಥಾನಕ್ಕೆ ಹೋಗಿ ರೆಡಿಯಾಗಿ ಲೈವಲ್ಲಿ ಸ್ನಾನ ಮಾಡ್ಬೇಕಂತ ಹೇಳ್ತಾರೆ ಹುಡುಗರು. ನಿಮ್ಮ ಆಸೆ ಒಳ್ಳೆ ನೆಕ್ಸ್ಟ್ ಏನಾದರೂ ಲೈವಲ್ಲಿ ಸ್ನಾನ ಮಾಡಬೇಕು ಅಂತ ಕಮೆಂಟ್ ಹಾಕಿ, ಮಾಡ್ತೀನಿ. ತೊಂದರೆ ಇಲ್ಲ. ಟ್ರಕ್ಕಿಂಗ್ ಅಂತ ನಮ್ಮ ಹುಡುಗ ಕರ್ಕೊಂಬಂದು ಬ್ಯಾಕ್ ಟ್ರಕ್ಕಿಂಗ್ ಮಾಡಿಸ್ತವನೆ. ನಮ್ಮ ಬ್ಯಾಡ್ ಲಕ್ಕೋ ಗುಡ್ ಲಕ್ಕೋ ಗೊತ್ತಿಲ್ಲ, ರೂಮ್ ಸಿಕ್ಕಿಲ್ಲ. ನಾಳೆ ಟ್ರಕ್ಕಿಂಗ್ ಹೋಗ್ಬೇಕಾಗಿತ್ತು, ಟ್ರಕ್ಕಿಂಗ್ ಹೋಗೋಕ್ಕೂ ಆಗಿಲ್ಲ. ಸೊ ಇವತ್ತು ಟ್ರಕ್ಕಿಂಗ್ ಹೋಗೋಕ್ಕೂ ಆಗಿಲ್ಲ, ಏನು ಮಾಡೋಕ್ಕೂ ಆಗಿಲ್ಲ. ಸೊ ಸೀದಾ ದರ್ಶನಕ್ಕೆ. ಟ್ರಕ್ಕಿಂಗ್ ಕ್ಲೋಸ್ ಮಾಡಿದ್ದಾರೆ. ಹೌದು, ಅಷ್ಟೇ. ನೋಡಿ, ರೂಮ್ ಸಿಗ್ದಿರಾ ಚಾಪೆ ದಿಂಬು ತಗೊಬಂದು ಇಲ್ಲೆಲ್ಲೋ ಮಲ್ಕೊಂಡು ಏನೇನೋ ಮಾಡಿಕೊಂಡು ಗಾಡಿ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ನೇತ್ರಾವತಿ ನದಿ ಹತ್ರಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬರ್ತೀನಿ. ಅಪರಿಚಿತ ವ್ಯಕ್ತಿಗಳ ಜೊತೆ ನಿಮ್ಮ ಲಗೇಜ್ಗಳನ್ನ ಕೊಟ್ಟು. ಇನ್ನೂ ಬ್ರಷ್ ಮಾಡಿಲ್ಲ, ಬ್ರಷ್ ಮಾಡಬೇಕು. ಬ್ರಷ್ ಮಾಡಾದ್ಮೇಲೆ ನಮ್ಮ ಹುಡುಗನ ಜೊತೆ ಹೋಗ್ಬೇಕು. ಸ್ನಾನ ಮಾಡಿರೋ ಥರನೇ ಇಲ್ಲ ಮುಖ. ಅರ್ಜೆಂಟಾಗಿ ಹೋಗ್ಬೇಕಾಗಿ ರೂಮ್ ಸಿಗಲಿಲ್ಲ ಅಂತ ಹೋಗ್ಬಿಟ್ರಪ್ಪ. ಹೇಮಂತ್ ನೋಡಿ ಜೀಲಲ್ಲಿದೆ, ನಾವು ನೋಡೋಕೆ ಬಂದಿದ್ದೀವಿ. ನೋಡೋಕೆ ಬಂದಿದ್ದೀವಿ. ಇವನು ನೋಡೋಕೆ ಬಂದವನೇ ಅಪ್ಪ. ನಮ್ಮ ಹೇಮಂತ್ ಜೀಲಲ್ಲಿದ್ದಾನೆ. ಸರಿ ಬಾ.
ಬೈಕ್ ಹೋಗ್ಬೋದಾ? ಅವ್ರು ಹೆಂಗೆ ಬರ್ತಾರೆ ಇವಾಗ? ಒಂಥರ ನೀರಿದೆ, ನೀರಿಂದ ಒಳಗಡೆ ನಡ್ಕೊಂಬರೋ. ಅಜಯ್ ಇನ್ನೂ ಎಷ್ಟು ದೂರ ಇದೆ? ಇನ್ನು ಸ್ವಲ್ಪ ಇದೆ ಬೈಕಲ್ಲಿ, ಮತ್ತೆ ವಾಕೇಬಲ್. ವಾಕೇಬಲ್ಲಾ? 1 ಕಿಲೋಮೀಟರ್ ವಾಕೇಬಲ್. ಬೈಕ್ ಇರಲ್ವಾ? ಬಿಡಲ್ಲ. ಇವನು ಹೇಳಿದ್ನೇನೆ ಇದೇನಾ? ಇಲ್ಲ, ಅದು ಗಡೈಕಲ್ಲು, ಅದು ನಿನ್ನೆ ನೈಟ್ ಕ್ಲೋಸ್ ಆಯ್ತು. ಅದನ್ನೇ ಹೇಳದ. ಅದು ಕ್ರೇಜಿ ಇತ್ತು ಇದಕ್ಕಿಂತ. ನಾವು ನೋಡಿದೆ, ಇನ್ಸ್ಟಾ ಕಳಿಸಿದೆ ರೀಲ್ಸ್. ನಾನು ಅದೇನಂದ್ರೆ ಮಳೆ ಜೋರ್ ಬಂತ ನಿನ್ನೆ ಮೊನ್ನೆ, ಫುಲ್ ಕಲ್ಲು ಇದಾಗ್ಬಿಟ್ಟಿದೆ ಅಂತೆ, ಪಾಚಿ ಕಟ್ಬಿಟ್ಟಿದೆ. ಅದನ್ನ ಚೂರು ಇವಾಗ ತೆಗಿತಾರೆ, ಇವಾಗ ನೆಕ್ಸ್ಟ್ 1 ವೀಕ್ ಬಿಡ್ತಾರೆ. ಹೆವಿ ಮಳೆ ಬಂದ್ರೆ ಕ್ಲೋಸ್ ಮಾಡ್ತಾರೆ ಮತ್ತೆ. ಸರಿ. ನಿನ್ನೆ ನೈಟ್ ಕ್ಲೋಸ್ ಆಗಿದ್ದು, ಅದೇ ನನಗೆ ತುಂಬಾ ಬೇಜಾರಾಯ್ತು, ಇವ್ರಿಗೆ ಹೇಳ್ಬಿಟ್ಟು ಹಿಂಗಾಯ್ತಲ್ಲ ಅಂತ. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀವಲ್ಲ. ಹೆವಿ ಮಳೆ ಬಂದ್ರೆ ಇದೆಲ್ಲ ಫುಲ್ ನೀರಿರುತ್ತೆ. ಇದಾ ಗೊತ್ತಾಗ್ತಾ ಇದೆ ನೋಡಿದ್ರೆ, ಚೆನ್ನಾಗಿದೆ. ಬಿಟ್ರೆ ಮೇಲೆ ನಾವು ಎರುಮೈ ಫಾಲ್ಸ್ಗೆ ಬಂದಿದ್ದೀವಿ. ಎರುಮೈ ಫಾಲ್ಸ್ ನೋಡ್ತಾ ಇದ್ದೀವಿ. ಸೊ ಸುಮಾರು 350 ಕಿಲೋಮೀಟ್ರು ಟ್ರಾವೆಲ್ ಮಾಡಿ ಒಂದನ್ನು ನೋಡೋಕ್ಕೆ ಬಂದಿರೋದು ಅಂತಂದರೆ, ಬಟ್ ಆ್ಯಕ್ಚುಲಿ ನಾವು ಟ್ರೆಕ್ಕಿಂಗು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಬಟ್ ಇಲ್ಲಿಗೆ ಬರೋದು ಅದು ಹೇಳ್ತಾರಲ್ಲ, ಡೆಸ್ಟಿನಿ ಯಾವ ಕಡೆ ಕರ್ಕೊಂಡು ಹೋಗುತ್ತೋ ಹಂಗೆ ಹೋಗ್ಬೇಕಂತ. ಸೊ ಆ ಥರ ಇದು ತೋರಿಸ್ತೀನಿ. ಹಂಗೆ ನೋಡಿ, ಬ್ಯಾಕ್ಗ್ರೌಂಡು ಸೌಂಡ್ ಕೇಳಿಸ್ತಾ ಇದೆಯಾ? ಅಲ್ಲಿ ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಝೂಮಿಂಗಲ್ಲಿ ತೋರಿಸ್ತೀನಿ ರೀ.
ಕಂಪ್ಲೇಂಟ್ ಇದೆಲ್ಲ ಇಟ್ಕೊಂಡು ಹೋಗ್ಬೇಕು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ನಾವು ಅವಾಗಲೇ ನೋಡಿದ್ದು ಇದೇ ಕಣ ಅಜಯ್. ಯಾಕೇನಾಯ್ತು? ಅಲ್ಲೆಲ್ಲ ಉತ್ಸಾಹ ನಿಂದು ಸಿಂಗಲ್ ಆಗಿ ಹೋಗ್ಬೇಕಂದ್ರೆ ಆರಾಮು. ಎಲ್ಲಿ ಬ್ಯಾಗ್ ಇದೆ, ಅದೇ ಬೇಜಾರಿದೆ. ಹೌದು. ದೇವರ ಬೆಟ್ಟಕ್ಕೆ ಬಂದಿದ್ದೀವಿ. ದೇವ್ರ ಬೆಟ್ಟ ಅಂದರೆ ಏನೇನೋ ಅಂದ್ಕೊಬಿಟ್ಟಿದ್ದೆ ನಾನು. ಇಷ್ಟು ಮಂಜು, ಇಷ್ಟು ಬೆಟ್ಟದಿಂದ ಕೂಡ್ಕೊಂಡು ಈ ಥರ ಹಿಮ ಇರೋದಂತ ನನಗೆ ಗೊತ್ತಿರಲಿಲ್ಲ. ನೋಡಿ ಬ್ಯಾಕ್ಗ್ರೌಂಡ್ ಫುಲ್ಲು ಏನು ಕರೆಕ್ಟಾಗಿ ನಿಮಗೆ ವೀಡಿಯೋ ಮಾಡಬೇಕಾದ್ರೆ ಫಾಗ್ ಎಲ್ಲ ಹೊಂಟೋಯ್ತು. ಅದಕ್ಕೆ ಮುಂಚೆ ವೀಡಿಯೋ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಸಕ್ಕತ್ತಾಗಿ ಬಂದಿದೆ. ದೇವ್ರ ಮನೆ ಅಂತ ಯಾಕೆ ಹೇಳಿದ್ರು ಅಂತ ಇವಾಗ ಗೊತ್ತಾಗ್ತೈತೆ ನೋಡಿ. ಹೆಂಗೈತೆ ನೋಡಿ, ಅಲ್ಲಿ ತನಕ ಹೋಗ್ಬೋದು. ಬಟ್ ಇನ್ನು ಬೇಲೂರಿಗೂ ಹೋಗಬೇಕು. ಸೊ ಬೇಲೂರಿಗೆ ಹೋಗೋ ಕಾರಣದಿಂದ ನಮ್ಮ ಏನಿದು ಇದ್ರ ಹೆಸರೇನಾಯ್ತು? ಇದು ಕಣ ಕಾರ್ನ್ ತಿನ್ಕೊಂಡು ಇಲ್ಲಿಂದ ಹಿಂಗೆ ಹೊರಡೋದಿನ್ನ. ಹುಷಾರು. ಇನ್ನೂ ಸನ್ರೈಸ್ ಆಗಬೇಕಾದ್ರೆ ಇನ್ನೂ ಮಸ್ತ್ ಕಾಣೋದು. ಸನ್ರೈಸ್ ಸನ್ಸೆಟ್ ಅಲ್ಲೊಬ್ಬ ಪೋಸ್ ಕೊಡ್ತಾವನೆ, ಇಲ್ಲೊಬ್ಬ ಕ್ಯಾಮ್ರಾಮ್ಯಾನು. ಅವಲೇ ಫುಲ್ಲು ಒಂಥರ
ಕ್ಲಿಯರ್ ಕಟ್ ಆಗಿತ್ತು. ಇವಾಗ ನೋಡ್ತಾ ಇದ್ದಂಗೆ ಫುಲ್ಲು ಬಂದಿದ್ದಾನ. ಯಾವ ಥರ ಬರ್ತೈತೆ ನೋಡಿ ಈ ಬ್ಯಾಕ್ಗ್ರೌಂಡ್ಗೂ ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ಇವಾಗ ತಾನೇ ಮನೆಗೆ ಬಂದೆ. ಸೊ ದೇವ್ರ ಮನೆ ಮುಗಿಸ್ಕೊಂಡು ಸೀದಾ ಬಂದ್ಬಿಟ್ವಿ. ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಸೊ ಬಂದಿದ ತಕ್ಷಣ ನಮ್ಮ ಗೆಸ್ಟ್ ಒಬ್ಬನ್ನ ತೋರಿಸ್ತೀನಿ ನೋಡಿ. ಹೇಳಪ್ಪ ಎಲ್ಲಪ್ಪ ಹೋಗಿದ್ದೆ? ಕಾಲು ಮೂಸ್ ನೋಡ್ಬೇಡ ಕಣಲ್ಲ, ಕಾಲು ಮೂಸ್ ನೋಡ್ಬೇಡ, ಸಾಕ್ಸ್ಕೊಂಡು ಸಾಮು ನೀನು. ಬೋ ತಿಂದ ಇಲ್ವಾ? ಹಾಂ, ಬೋ ತಿಂದ ಇಲ್ವಾ? ಬೋ ತಿಂದ ಇಲ್ವಾ? ಹಾಂ, ಬೋ ತಿಂದು. ಸಾಕು ಸಾಕಪ್ಪ, ಕೊಂಚ ಸಾಕು. ನಾನು ಬೋ ತಿಂದ ಇಲ್ವಾ? ಯಾರು ಗೊತ್ತಾಯ್ತಾ? ನಾನು 2 ದಿನಕ್ಕೆ ಮರ್ತದ. ಹಾಂ,